ಕುಂಭರಾಶಿಯವರಿಗೆ ಹೇಗಿದೆ ನೋಡ್ತಾ ಹೋಗೋಣ. ಕುಂಭರಾಶಿಯವರಿಗೆ ಶನಿ ಧನಸ್ಥಾನದಲ್ಲಿದ್ದಾನೆ, ರಾಹು ರಾಶಿಗೆ ಬರ್ತಾ ಇದ್ದಾನೆ. ಈ ವರ್ಷ ಕುಂಭ ರಾಶಿಯವರಿಗೆ ತುಂಬಾ ಒಳ್ಳೇದಾಗತ್ತೆ ಅಂತಿದ್ದಾರೆ. ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ. ಎಲ್ಲ ರಾಶಿಗಳಿಗೂ ಒಳ್ಳೇದಾಗತ್ತೆ, ಕೆಟ್ಟದಾಗತ್ತೆ ಅಂತ ಏನಿಲ್ಲ. ಕೆಟ್ಟದು ಒಳ್ಳೇದಿದ್ದಾಗ ಕೆಟ್ಟದಿದ್ದೇ ಇರುತ್ತೆ, ಕೆಟ್ಟದಿದ್ದಾಗ ಒಳ್ಳೇದಿದ್ದೇ ಇರುತ್ತೆ. ಆದ್ರೆ ಅದನ್ನ ನಾವು ಯಾವ ತರ ಸ್ವೀಕಾರ ಮಾಡ್ತೀವಿ ಅನ್ನೋದು ನೋಡ್ಬೇಕು. ಈಗ ನಮ್ಗೆ ಕಷ್ಟ ಬಂದ ತಕ್ಷಣ ದುಃಖವನ್ನ ಪಡುವಂಥದ್ದು, ಸುಖ ಬಂದ ತಕ್ಷಣ ಖುಷಿನ ಪಡುವಂಥದ್ದನ್ನ ಮಾಡ್ತಾ ಹೋದ್ರೆ ನಮ್ಗೆ ಏನಾಗ್ತಾ ಹೋಗುತ್ತೆ, ಅವಾಗ ಲೈಫಲ್ಲಿ ದುಃಖಗಳೇ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಅದೇ ಸುಖ ಬಂದಾಗ್ಲೂ ಹಾಗೆ ಇರಿ, ದುಃಖ ಬಂದಾಗ್ಲೂ ಹಾಗೆ ಇದ್ದಾಗ, ಸರಿಸಮಾನವಾಗಿದ್ದಾಗ ನಮ್ಮಲ್ಲಿ ಯಾವ ವ್ಯತ್ಯಾಸಗಳು ಕಾಣೋದಿಲ್ಲ. ನೋಡಿ, ಕಷ್ಟವನ್ನ ನಾವ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀವೋ ಸುಖವನ್ನು ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡೋದನ್ನ ಕಲ್ತ್ಕೋಬೇಕು. ಆಗೇನಾಗುತ್ತೆ, ಸುಖ ಬಂದಾಗ್ಲೂ ನಾವ್ ಇಗೋದಿಲ್ಲ, ಕಷ್ಟ ಬಂದಾಗ ಕುಗ್ಗೋದಿಲ್ಲ. ಈ ರೀತಿ ಮಾಡ್ತಾ ಹೋದ್ರೆ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಕುಂಭ ರಾಶಿಯವರಿಗೆ 2ನೇ ಮನೆ ಶನಿ ಖಂಡಿತ ಒಳ್ಳೆ ಫಲಗಳನ್ನ ಕೊಡ್ತಾ ಹೋಗ್ತಾನೆ. ಜೊತೆಗೆ ಪಂಚಮಕ್ಕೆ ಗುರು ಬರೋದ್ರಿಂದ ಒಳ್ಳೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇರ್ಬೋದು, ತುಂಬಾ ಚೆನ್ನಾಗಿ ಎಜುಕೇಶನ್ ಆಗುವಂಥದ್ದು, ಮಕ್ಕಳ ಆಕ್ಟಿವಿಟೀಸ್ ಗಳಲ್ಲಿ ಬದಲಾವಣೆ ಆಗುವಂಥದ್ದು. ಎಲ್ಲೋ ಒಂದ್ ಕಡೆ ಕುಂಭರಾಶಿಯವರ ಮಕ್ಕಳುಗಳು ತುಂಬಾ ಯಾವ್ದಕ್ಕೂ ಎಕ್ಸ್ಪೋಸ್ ಆಗ್ತಿರಲ್ಲ, ಅಥವಾ ಒಳಗೆ ಇರ್ತಾರೆ, ಏನಕ್ಕೂ ಹಂಚಿಕೆ ಪಡ್ತಾ ಇರ್ತಾರೆ ಅನ್ನೋ ಮಕ್ಕಳುಗಳೆಲ್ಲ ಇವಾಗ ಎಕ್ಸ್ಪೋಸ್ ಆಗಕ್ ಶುರು ಆಗ್ತಾರೆ. ಒಳ್ಳೊಳ್ಳೆ ಡ್ಯಾನ್ಸ್ ಗಳನ್ನ ಹಾಡುವಂಥದ್ದು, ಅಂದ್ರೆ ತಮ್ಮ ಕಲಿಕೆಗಳಲ್ಲಿ ಉತ್ತಮ ವಿದ್ಯೆಗಳನ್ನ ಪ್ರದರ್ಶನ ಮಾಡುವಂಥದ್ದು, ಇಂಥದನ್ನೆಲ್ಲ ಕೂಡ ಈ ಒಂದು ಕುಂಭರಾಶಿ ಮಕ್ಕಳುಗಳು ತುಂಬಾ ಚೆನ್ನಾಗಿ ಓದಿ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಅಥವಾ ಅವರ ಆಕ್ಟಿವಿಟೀಸ್ ಗಳಲ್ಲಿ ಇರ್ಬೋದು ತುಂಬಾ ಬದಲಾವಣೆಗಳನ್ನು ನೋಡುವಂಥದ್ದು, ಅಂದ್ರೆ ಒಳ್ಳೆಯ ಬದಲಾವಣೆಗಳನ್ನು ನೋಡುವಂತಹ ಒಂದು ರಾಶಿ ಕುಂಭರಾಶಿ ಇರುತ್ತದೆ. ಆದ್ರೆ ಕುಂಭರಾಶಿಯವರು ಒಂದು ಯೋಚನೆ ಮಾಡ್ಬೇಕು. ಇನ್ನೊಂದೇನು ಅಂತ ಅಂದ್ರೆ, ರಾಶಿಗೆ ರಾಹು ಬರ್ತಾ ಇದ್ದಾನೆ. ಅಲ್ಲಿ ನೋಡಿ, ಕುಂಭರಾಶಿಯರು ಹೇಳ್ಬೋದು, ಯಾಕೆಂದ್ರೆ ಆರಿದ್ರ ಸ್ವಾತಿ ಶತಭಿಷ ಅವರಿಗೆ ಅಧಿಪತಿ ಆಗಿದ್ರೂ ಕೂಡ ರಾಹು ಯಾರನ್ನೂ ಬಿಡಲ್ಲ, ಶನಿ ಕೂಡ ಯಾರನ್ನೂ ಬಿಡೋದಿಲ್ಲ. ಅವರವರ ಅಹಂಕಾರಗಳಿಗೆ, ಅವರವರ ದುರಹಂಕಾರಗಳಿಗೆ ಏಟನ್ನ ಕೊಡುವಂತಹ ಏಟೇನಾರ ಇದೆ ಅಂತಂದ್ರೆ ಅದು ರಾಹುವಿಂದ ಸಾಧ್ಯ, ಶನಿಯಿಂದ ಸಾಧ್ಯ. ಹಂಗಾಗಿ ತುಂಬಾ ದುರಹಂಕಾರ ಪಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಕುಂಭರಾಶಿಗೆ ತಗ್ಸಿ ಕಡಿಮೆ ಮಾಡ್ಕೊಳ್ಳಿ. ಯಾವಾಗ್ಲೂ ಅಷ್ಟೇ ನಾನು ಅನ್ನೋದನ್ನ ಬಿಟ್ರೆ ಖಂಡಿತ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಕುಂಭರಾಶಿಯವರು ಎಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಿದೆ, ಚೆನ್ನಾಗಿ ಬರ್ತಾ ಇದೆ, ಸುಖ ಪಡ್ತಿದೀವಿ ಅಂತ ತಕ್ಷಣ ನಮ್ಮಲ್ಲಿ ಒಂದು ಅಹಂ ಬರಬಾರ್ದು. ನಾವ್ ಯಾವಾಗ ಒಂದೇ ತರ ನಡ್ಕೊಳ್ತೀವೋ ಜೀವನ ಖಂಡಿತ ನಮ್ಮನ್ನ ಲೈಫ್ನ ಎಲ್ಲೋ ತಗೊಂಡೋಗಿ ಉತ್ತಮ ಸ್ಥಿತಿಗೆ ಬಿಟ್ಬಿಡುವಂತಹ ಒಂದು ಕಾರ್ಯಗಳನ್ನ ಈ ಗ್ರಹಗಳು ಮಾಡೇ ಮಾಡುತ್ತೆ. ಹಂಗಾಗಿ ಪಂಚಮದ ಗುರು, 2ನೇ ಮನೆಯ ಶನಿ, ಜೊತೆಗೆ ಲಗ್ನ ರಾಶಿಗೆ ಬರುವಂತಹ ರಾಹು ನಿಮಗೆ ಉತ್ತಮ ಫಲವನ್ನು ಕೊಟ್ಟರು ಕೂಡ ಎಲ್ಲೋ ಒಂದ್ ಕಡೆ ಹೆಲ್ತಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಕುಂಭರಾಶಿಯವರು. ಯಾಕಂದ್ರೆ ರಾಹು ರಾಶಿಗೆ ಬರೋದ್ರಿಂದ ರಾಹು ರಾಶಿಗೆ ಬಡಿಬಾರ್ದು, ಕೇತು ಕೂಡ ರಾಶಿಗೆ ಬಡಿಬಾರ್ದು ಅಂತ ಹೇಳ್ತಾರೆ. ಅದೇ ರೀತಿ ರಾಹು ರಾಶಿಗೆ ಬರೋದ್ರಿಂದ ಸ್ವಲ್ಪ ತಗ್ಗಿ, ಎಲ್ಲೋ ಒಂದ್ ಕಡೆ ಒಳ್ಳೇದ್ ಕೊಡ್ತಾ ಇದ್ದಾನೆ, 70% ಒಳ್ಳೇದ್ ಕೊಡ್ತಾ ಇದ್ದಾನೆ ಅಂದಿದ ತಕ್ಷಣ ನಮ್ಮ ಉಳಿದ 30% ಕೂಡ ಆಡ್ ಮಾಡ್ಕೊಂಡು 100%ಗೆ ನಾವು ಅಹಮ್ಗೆ ಒಳಗಾಗ್ಬಿಟ್ರೆ ಎಲ್ಲೋ ಒಂದ್ ಕಡೆ ಮುಂದೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಅಲ್ಲ. ಈಗ 100 ನೋಡಿ, ಇವಾಗ ನಾವು ಮೈಸೂರ್ಗೆ ಹೋಗುವಂತ ರೋಡ್ಗಳಲ್ಲಿ ಹೈವೇ ಆಗಿರೋದ್ರಿಂದ ಅಲ್ಲಿ ಸ್ಪೀಡ್ ಲಿಮಿಟ್ ಹಾಕೊಂಡ್ರು. ಯಾಕೆ ಹಾಕಿದ್ರು ಹೇಳಿ? ಯಾಕಂದ್ರೆ ಹೈವೇ ಆಗಿರೋದ್ರಿಂದ ಅಲ್ಲಿ ಫಾಸ್ಟ್ ಇತ್ತು, ಹೆಂಗ್ ಬೇಕಾದ್ರೂ ಹೈವೇ ಅಲ್ವಾ. ಎಷ್ಟೋ ಒಂದು 1 ಅವರ್ಗೆ ಹೋಗ್ತಿದ್ದರು, ಈಗ 15-20 ನಿಮಿಷಕ್ಕೆ ತಲುಪಿಡ್ತೀವಿ ಅನ್ನೋ ಕಾರಣಕ್ಕೆ ತುಂಬಾ ಹೈ ಸ್ಪೀಡ್ ಅಲ್ಲಿ ಹೋಗ್ತಿದ್ರಿಂದ ಅಲ್ಲಲ್ಲಿ ಗೊತ್ತಿಲ್ಲದಂಗೆ ಸ್ಪೀಡ್ ಲಿಮಿಟ್ ಆಗ್ತಾ ಬಂದ್ರು. ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಸ್ಪೀಡ್ ಲಿಮಿಟ್ ಅನ್ನ ಬರ್ಕೋಬೇಕಾಗತ್ತೆ, ಆಯ್ತಾ? ಹಂಗಾಗಿ ಕುಂಭರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿರಿ. ನಿಮ್ಮ ಮಾತುಗಳಿಗೆ ಸ್ವಲ್ಪ ಕಡಿವಾಣ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ನಿಮಗೆ ಡ್ಯಾಮೇಜ್ ಆಗುತ್ತೆ. ಯಾಕಂದ್ರೆ ಒಳ್ಳೇದ್ ಬರ್ತಿದೆ ಅಂದಾಗ ಕೆಟ್ಟದಕ್ಕೆ ನಾವು ಆಹ್ವಾನ ಮಾಡ್ಕೋಬಾರ್ದಲ್ಲ ವೀಕ್ಷಕರೇ. ಖಂಡಿತ ಕುಂಭರಾಶಿಯವರಿಗೆ ಈ ವರ್ಷ ಶುಭ ಫಲಗಳನ್ನ ನೋಡ್ತಾ ಹೋಗ್ಬೋದು.